ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 23/3/2026ಕ್ಕೆ ನಡೀತಕ್ಕಂಥ SSLC ವಿಜ್ಞಾನದ ಕೋರ್ ವಿಷಯದ ಪರೀಕ್ಷೆಗೆ ಬರ್ತಕ್ಕಂಥ 60+ ಅಂಕಗಳ ಒಂದು ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಒಂದು 3 ಪಾರ್ಟಲ್ಲಿ ಬರ್ತದೆ. ಮೊದಲ ಪಾರ್ಟಲ್ಲಿ ಒಂದು 5-6, ಸೆಕೆಂಡ್ ಪಾರ್ಟಲ್ಲಿ ಒಂದು 5-6, ಥರ್ಡ್ ಪಾರ್ಟಲ್ಲಿ ಒಂದು 5-6 ಲೆಸನನ್ನು ಕವರ್ ಮಾಡಿ ನಿಮಗೆ ಮುಗಿಸ್ಕೊಡ್ತೀನಿ. ಖಂಡಿತವಾಗಿ 60 ಮಾರ್ಕ್ಸ್ ಬರ್ತವೆ. ಡೋಂಟ್ ವರಿ, ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಹೇಳಿರ್ತಕ್ಕಂಥವುಗಳನ್ನ ಚೆನ್ನಾಗಿ ಕಲಿತ್ರೆ ಸೊ ನಿಮಗೆ ಯೂಸ್ ಆಗ್ತದೆ. ಓಕೆನಾ? ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 40 ಮಾರ್ಕ್ಸ್ದು ಪಾಸಿಂಗ್ ಪ್ಯಾಕೇಜ್ ಹಾಕಿದ್ದೀವಿ. ಯಾರೆಲ್ಲ ಔಟ್ ಮಾಡ್ತೀರನ್ನೋರು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ, ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಇಂದು ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸ್ ಇರ್ತದೆ. ಸೊ ಲೈವ್ ಕ್ಲಾಸನ್ನು ಕೂಡ ಜಾಯ್ನ್ ಆಗಿ. ಶುಕ್ರವಾರ, ಶನಿವಾರ, ರವಿವಾರ 3 ದಿನ ರಾತ್ರಿ 9 ಗಂಟೆಗೆ ಲೈವ್ ಕ್ಲಾಸನ್ನು ಇರ್ತದೆ. ಎಸ್, ಫಸ್ಟ್ ಒನ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಲ್ಲಿ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆ ಉತ್ಕರ್ಷಣ ಕ್ರಿಯೆ. ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನ್ ಕಳೆದುಕೊಳ್ಳೋದೇ ಉತ್ಕರ್ಷಣೆ. ಚಿಪ್ಸ್ ಪೊಟ್ಟಣದಲ್ಲಿ ತುಂಬುವ ಅನಿಲ ಯಾವುದು, ಏಕೆ? ನೈಟ್ರೋಜನ್ ಅನಿಲ ತುಂಬುತ್ತಾರೆ ಉತ್ಕರ್ಷಣಗೊಳ್ಳೋದನ್ನು ತಡೆಯಲು. ಪ್ರಕ್ಷೇಪಣ ಅಂದರೆ ಏನು? ಪ್ರಕ್ಷೇಪ ಉಂಟು ಮಾಡುವ ರಾಸಾಯನಿಕ ಕ್ರಿಯೆ. ಬಹಿರುಷ್ಣಕ ಕ್ರಿಯೆ ಎಂದರೇನು? ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ. ಅಂತರುಷ್ಣಕ ಕ್ರಿಯೆ ಎಂದರೇನು? ಶಕ್ತಿ ಹೀರಿಕೆಯಾಗುವ ಕ್ರಿಯೆ. 2 ಮಾರ್ಕರ್. ರಾಸಾಯನಿಕ ಸಂಯೋಗ ಅಂದ್ರೇನು? ಒಂದು ಉದಾಹರಣೆ ಕೊಡಿ. ಎಸ್, 2 ಅಥವಾ ಹೆಚ್ಚು ವಸ್ತುಗಳು ಸಂಯೋಗವಾಗಿ ಒಂದು ಹೊಸ ಉತ್ಪನ್ನವನ್ನು ಉಂಟು ಮಾಡೋ ಕ್ರಿಯೆಯೇ ರಾಸಾಯನಿಕ ಸಂಯೋಗ. 2Mg+O2 ಇಟ್ ಗಿವ್ಸ್ ಟು 2MgO. ಇನ್ನು ರಾಸಾಯನಿಕ ವಿಭಜನೆ ಅಂದರೆ ಏನು? ಒಂದು ಉದಾಹರಣೆ ಕೊಡಿ. ಒಂದು ವಸ್ತು 2 ಅಥವಾ ಹೆಚ್ಚು ಉತ್ಪನ್ನಗಳಾಗುವ ಕ್ರಿಯೆ ರಾಸಾಯನಿಕ ವಿಭಜನೆ. CaCO3 ಇಟ್ ಗಿವ್ಸ್ ಟು CaO+CO2. ನೆಕ್ಸ್ಟ್, ರಾಸಾಯನಿಕ ಸ್ಥಾನ ಪಲ್ಲಟ ಕೇಳಿದರೆ ಧಾತು ಒಂದು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟ ಮಾಡೋ ಕ್ರಿಯೆ ರಾಸಾಯನಿಕ ಸ್ಥಾನ ಪಲ್ಲಟ. ಉದಾಹರಣೆ CuSO4+Fe ಇಟ್ ಗಿವ್ಸ್ ಟು FeSO4+Cu. ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಅಂದರೆ ಏನು? ಪ್ರತಿವರ್ತಕಗಳು ಪರಸ್ಪರ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಕ್ರಿಯೆ. ಉದಾಹರಣೆ Na2SO4+BaCl2 ಇಟ್ ಗಿವ್ಸ್ ಟು BaSO4+2NaCl. ಇನ್ನು ಅಂತರುಷ್ಣಕ ಮತ್ತು ಬಹಿರುಷ್ಣಕ ಕ್ರಿಯೆ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್ ಇದೆ. ಬಹಿರುಷ್ಣಕ ಕ್ರಿಯೆ ಉಷ್ಣ ಬಿಡುಗಡೆ ಆಗ್ತದೆ, ಅಂತರುಷ್ಣಕ ಕ್ರಿಯೆ ಶಕ್ತಿ ಹೀರಿಕೆ ಆಗ್ತದೆ. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ 2Mg+O2 ಇಟ್ ಗಿವ್ಸ್ ಟು 2MgO, CaCO3 ಇಟ್ ಗಿವ್ಸ್ ಟು CaO+CO2. ಇನ್ನು ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ನಡುವಿನ ವ್ಯತ್ಯಾಸ, ಇದು ಕೂಡ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ಆಮ್ಲಜನಕ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆ ಉತ್ಕರ್ಷಣ. ಆಮ್ಲಜನಕ ಕಳೆದುಕೊಳ್ಳುವ ಕ್ರಿಯೆ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವ ಕ್ರಿಯೆ ಅಪಕರ್ಷಣ. ಉತ್ಕರ್ಷಣದಲ್ಲಿ ಎಲೆಕ್ಟ್ರಾನ್ ಕಳೆದುಕೊಳ್ಳೋ ಕ್ರಿಯೆ ನಡೀತದೆ, ಅಪಕರ್ಷಣದಲ್ಲಿ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳತಕ್ಕಂಥ ಕ್ರಿಯೆ ನಡೀತದೆ. ಕಮ್ಮಟುವಿಕೆ ಅಂದ್ರೇನು? ಅದನ್ನು ತಡೆಯುವ 2 ವಿಧಾನಗಳನ್ನು ತಿಳಿಸಿ. ಕೊಬ್ಬು ಮತ್ತು ಎಣ್ಣೆಗಳು ಉತ್ಕರ್ಷಣಗೊಂಡು ವಾಸನೆ ಮತ್ತು ರುಚಿ ಬದಲಾವಣೆಯಾಗುವ ಕ್ರಿಯೆಯೇ ಕಮ್ಮಟುವಿಕೆ. ಅದನ್ನು ತಡೆಗಟ್ಟತಕ್ಕಂಥ 2 ವಿಧಾನ. ಪ್ರತಿ ಉತ್ಕರ್ಷಕ ಸೇರಿಸಬೇಕು, ಗಾಳಿ ಆಡದಂತೆ ಸಂಗ್ರಾಹಕದಲ್ಲಿ ಸೇರಿಸೋದು. ಸಂಕ್ಷಾರಣೆ ಅಂದರೆ ಏನು? ಉದಾಹರಣೆ ಕೊಡಿ. ಕೆಲವು ಲೋಹಗಳು ತಮ್ಮ ಸುತ್ತಮುತ್ತಲಿನ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ವರ್ತಿಸಲ್ಪಟ್ಟಾಗ ಕ್ಷಯಿಸ್ತದೆ. ಇದೇ ಕ್ರಿಯೆ ಸಂಕ್ಷಾರಣೆ. ಉದಾಹರಣೆ ಕಬ್ಬಿನ ತುಕ್ಕು ಹಿಡಿಯೋದು, ಬೆಳ್ಳಿ ಕಪ್ಪಾಗೋದು, ತಾಮ್ರ ಹಸಿರಾಗೋದು. ಇನ್ನು CuO+H2 ಇಟ್ ಗಿವ್ಸ್ ಟು Cu+H2O. ಇದರಲ್ಲಿ ಯಾವುದು ಅಪಕರ್ಷಣೆ ಕ್ರಿಯೆಗೆ ಒಳಗಾಗಿದೆ ಮತ್ತು ಸಂಯುಕ್ತ ಅಂತ ಕೇಳಿದ್ದಾರೆ. ಉತ್ಕರ್ಷಣ ಮತ್ತು ಅಪಕರ್ಷಣ. ಇಲ್ಲಿ ಉತ್ಕರ್ಷಣಕ್ಕೆ ಒಳಗಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ H, ಅಪಕರ್ಷಣೆಗೆ ಒಳಗಾಗಿರೋದು CuO. ರೆಡಾಕ್ಸ್ ಕ್ರಿಯೆ ಅಂದರೆ ಏನು? ಕ್ರಿಯೆಯಲ್ಲಿ ಒಂದು ವಸ್ತು ಉತ್ಕರ್ಷಣಗೊಂಡು ಇನ್ನೊಂದು ವಸ್ತು ಅಪಕರ್ಷಣಗೊಳ್ಳೋದೇ ರೆಡಾಕ್ಸ್ ಕ್ರಿಯೆ. ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು? ಸ್ಥಿತಿ ಬದಲಾವಣೆ, ಬಣ್ಣ ಬದಲಾವಣೆ, ಅನಿಲದ ಬಿಡುಗಡೆ, ತಾಪದ ಬದಲಾವಣೆ. ಇನ್ನು ರಾಸಾಯನಿಕ ಸಮೀಕರಣಗಳ ಸರಿದೂಗಿಸಬೇಕು. Mg+O2 ಇಟ್ ಗಿವ್ಸ್ ಟು MgO. ಸೊ ಅದನ್ನೇನಾಗ್ತದೆ? 2Mg+O2 ಇಟ್ ಗಿವ್ಸ್ ಟು 2MgO. ಇನ್ನು CH4+O2 CO2+H2O, CH4+2O2 CO2+2H2O ಅಂತ ಬರ್ತದೆ. ಇನ್ನು 2ನೇ ಪಾಠಕ್ಕೆ ಬರೋಣ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು. ಎಸ್, ಲವಣ. ಸಂಶ್ಲೇಷಿತ ಸೂಚಕ ಫಿನಾಪ್ತಲಿನ್ ಮತ್ತು ಮಿಥೈಲ್ ಆರೆಂಜ್. ಗ್ರಹಣ ಸೂಚಕ ಅಂದರೆ ಏನು? ಕೆಲವು ವಸ್ತುಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿ ವಾಸನೆಯನ್ನು ಬದಲಾಯಿಸ್ತವೆ. ಇದನ್ನೇ ಗ್ರಹಣ ಸೂಚಕ ಅಂತೀವಿ. ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಲವಂಗ. ಕ್ಷಾರ ಅಂದರೆ ಏನು? ನೀರಿನಲ್ಲಿ ವಿಲೀನವಾಗುವ ಪ್ರತ್ಯಾಮ್ಲ. ಜಠರದ ಆಮ್ಲಶಾಮಕವಾಗಿ ಬಳಸುವ ರಾಸಾಯನಿಕ ಮೆಗ್ನೀಸಿಯಂ ಹಾಲು, ಅದನ್ನೇ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಅಂತೀವಿ. ವೆರಿ ಇಂಪಾರ್ಟೆಂಟ್. ಆಮ್ಲಮಳೆ ನೋಡಿ, pH ಮೌಲ್ಯ 5.6ಕ್ಕಿಂತ ಕಡಿಮೆ ಇದ್ದರೆ ಅದನ್ನೇ ಆಮ್ಲಮಳೆ ಅಂತ ಕರಿತೀವಿ. ಇನ್ನು ದಂತವೈದ್ಯರು ಪ್ರತ್ಯಾಮ್ಲ ಟೂತ್ಪೇಸ್ಟ್ ಬಳಕೆಯೇ ಶಿಫಾರಸು ಮಾಡ್ತಾರೆ. ಏಕೆ? ಸೊ ಬಾಯಲ್ಲಿನ ಹೆಚ್ಚುವರಿ ಆಮ್ಲವನ್ನು ತಟಸ್ಥ ಮಾಡೋದು ಮತ್ತು ಹಲ್ಲಿನ ಸವೆತವನ್ನು ತಡೆಯಲು. ಇನ್ನು ಜೇನುಹುಳ ಕುಟುಕಿದಾಗ ಅಥವಾ ತುರಿಕೆ ಗಿಡದ ಚರ್ಮಕ್ಕೆ ಸೋಂಕಿದಾಗ ಉಂಟಾಗುವ ಉರಿಯ ಉಪಶಮನಕ್ಕೆ
ಅಡುಗೆ ಸೋಡಾ ಬಳಸ್ತಾರೆ ಏಕೆ? ಅಂದರೆ ಅಲ್ಲಿ ಮಿಥೋನೋಯಿಕ್ ಆಮ್ಲವನ್ನು ಅಡುಗೆ ಸೋಡಾ ತಟಸ್ಥವನ್ನು ಮಾಡ್ತದೆ. ಜಿಪ್ಸಮ್ನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಬಾಹ್ಯ ಪಿ ಎಚ್ ಮೌಲ್ಯ 5.5ಕ್ಕಿಂತ ಕಡಿಮೆಯಾದಾಗ ಏನಾಗ್ತದೆ? ಹಲ್ಲಿನ ಮೇಲಿನ ಎಲಾಮನ್ ಸವಿತದ. ಬ್ರೈನ್ ದ್ರಾವಣ ಅಂದರೆ ಏನು? ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣ. ಪಿ ಎಚ್ ಮಾನ ಅಂದರೆ ಏನು? ದ್ರಾವಣದಲ್ಲಿನ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳ ಸಾರತೆ ಅಳೆಯುವ ಮಾನ. ಚೆಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ತಟಸ್ಥೀಕರಣ ಅಂದರೆ ಏನು? ಉದಾಹರಣೆ ಕೊಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡ್ತದೆ. HCl ಪ್ಲಸ್ NaOH ಇಟ್ ಗಿವ್ಸ್ ಟು NaCl ಪ್ಲಸ್ H2O. ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ ಏಕೆ? ಏಕೆಂದರೆ ಈ ನೀರಿನ ಅನುಪಸ್ಥಿತಿಯಲ್ಲಿ HCl ಅಣುಗಳಲ್ಲಿನ H+ ಅಯಾನುಗಳ ಬೇರ್ಪಡುವಿಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್, ಪ್ರಬಲ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರರಿಕ್ತಗೊಳಿಸುವಾಗ ನೀರನ್ನು ಸೇರಿಸಬಾರದು ಏಕೆ? ಇದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಬಹಿರುಷ್ಣಕ ಕ್ರಿಯೆ ಆಗಿರ್ತದೆ. ಹೆಚ್ಚಿನ ತಾಪದಿಂದ ಮಿಶ್ರಣ ಸಿಡಿಯುವ ಸಾಧ್ಯತೆ ಇರೋದ್ರಿಂದ ಸುಟ್ಟ ಗಾಯ ಉಂಟಾಗಬಹುದು ಮತ್ತು ಗಾಜಿನ ಸಂಗ್ರಾಹಕ ಒಡೆಯಬಹುದು. ಚೆಲುವೆ ಪುಡಿಯ ಉಪಯೋಗ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕುಡಿಯುವ ನೀರನ್ನು ಕ್ರಿಮಿಮುಕ್ತ ಮಾಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆ ಚೆಲುವೆ ಮಾಡಲು. ಅಡುಗೆ ಸೋಡಾದ ಉಪಯೋಗ ಬೇಕಿಂಗ್ ಪುಡಿ ತಯಾರಿಕೆ, ಬೆಂಕಿ ಆರಿಸುವ ಸೋಡಾ ಉಪಕರಣ, ಜಠರದ ಆಮ್ಲಶಾಮಕ. ವಾಷಿಂಗ್ ಸೋಡಾದ ಉಪಯೋಗ ಗಾಜು ಸಾಬೂನು ಕಾಗದ ಕಾರ್ಖಾನೆ, ನೀರಿನ ಶಾಶ್ವತ ಗಡಸುತನ ನಿವಾರಣೆ, ಗೃಹ ಬಳಕೆ ಸ್ವಚ್ಛಕಾರಿಯಾಗಿ. ಇನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅನುಸೂತ್ರ ಆಟಿಕೆಗಳ ತಯಾರಿಕೆ, ಅಲಂಕಾರಿಕ ವಸ್ತುಗಳ ತಯಾರಿಕೆ, ನುಣುಪಾದ ಮೇಲ್ಮೈ ನಿರ್ಮಿಸಲು, ಮೂಳೆ ಮುರಿತಕ್ಕೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಅನುಸೂತ್ರ CaSO4.12H2O. ಆಮ್ಲ ಪ್ರತ್ಯಾಮ್ಲದ ವ್ಯತ್ಯಾಸ. ಆಮ್ಲ ಹುಳಿ ರುಚಿ, ಪ್ರತ್ಯಾಮ್ಲ ಕಹಿ ರುಚಿ. ಆಮ್ಲ H+ ಅಯಾನು ಬಿಡುಗಡೆ, ಪ್ರತ್ಯಾಮ್ಲ OH- ಅಯಾನು ಬಿಡುಗಡೆ. ಆಮ್ಲ ನೀಲಿ ಲಿಟ್ಮಸ್ ಕೆಂಪು ಮಾಡ್ತದೆ, ಪ್ರತ್ಯಾಮ್ಲ ಕೆಂಪು ಲಿಟ್ಮಸ್ ನೀಲಿ ಮಾಡ್ತದೆ. 3 ಮಾರ್ಕರಲ್ಲಿ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಬಂದೇ ಬರ್ತಕ್ಕಂಥದ್ದು. ಇನ್ನು ಸ್ವಲ್ಪ ಕ್ಲೋರಾ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನ ನೋಡಿ. ಕ್ಲೋರಾ ಅಲ್ಕಲಿಯಲ್ಲಿ 3 ಉತ್ಪನ್ನಗಳಿದ್ದಾವೆ: ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್. ಕ್ಲೋರಿನ್ ಉಪಯೋಗ ಆಗೋದು ನೀರಿನ ಶುದ್ಧೀಕರಣ, PVC ಮತ್ತು CFC ತಯಾರಿಕೆ. ಹೈಡ್ರೋಜನ್ ಇಂಧನ ಮತ್ತು ಕೃತಕ ಬೆಣ್ಣೆ ತಯಾರಿಕೆ, ರಸಗೊಬ್ಬರಗಳಲ್ಲಿ ಅಮೋನಿಯಾ. ಸೋಡಿಯಂ ಹೈಡ್ರಾಕ್ಸೈಡ್ ಏನಾಗ್ತದೆ? ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು, ಮಾರ್ಜಕ ಮತ್ತು ಕಾಗದ ತಯಾರಿಕೆ, ಕೃತಕ ನೂಲುಗಳ ತಯಾರಿಕೆ. 4 ಮಾರ್ಕರಲ್ಲಿ ಇಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೇಳಿದ್ದಾರೆ, ಅದರ ತಯಾರಿಕೆ ಮತ್ತು ಉಪಯೋಗ ಕೇಳಿದರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಇದನ್ನೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೀವಿ. ಇದನ್ನು ಹೇಗೆ ತಯಾರಿಸ್ತಾರೆ ಅಂದರೆ ಜಿಪ್ಸಮನ್ನು 373 ಕೆಲ್ವಿನಲ್ಲಿ ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ದೊರೆಯುತ್ತದೆ. ಉಪಯೋಗ ಮುರಿದ ಮೂಳೆಗಳಿಗೆ ಆಧಾರವಾಗಿ, ಆಟಿಕೆ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆ, ನುಣುಪಾದ ಮೇಲ್ಮೈಯನ್ನು ತಯಾರಿಸಲು. ಲೋಹ ಮತ್ತು ಅಲೋಹ ಕುಟ್ಯತೆ ಅಂದರೆ ಕೆಲವು ಲೋಹಗಳನ್ನು ಕುಟ್ಟಿ ತೆಳುವಾದ ಹಾಳೆಗಳನ್ನಾಗಿ ಮಾಡೋದು. ತನ್ಯತೆ ಕೆಲವು ಲೋಹಗಳನ್ನು ಕಾಯಿಸಿ ಎಳೆದಾಗ ತಂತಿಯನ್ನಾಗಿ ಮಾಡೋದು. ಉಷ್ಣದ ಅತ್ಯುತ್ತಮ ವಾಹಕ ಬೆಳ್ಳಿ ಮತ್ತು ತಾಮ್ರ. ಅತಿ ಹೆಚ್ಚು ತನ್ಯತೆ ಗುಣ ಪ್ರದರ್ಶಿಸುವ ಲೋಹ ಚಿನ್ನ. ಉಷ್ಣದ ದುರ್ಬಲ ವಾಹಕ ಸೀಸ ಪಾದರಸ. ಅತ್ಯಂತ ಕಠಿಣವಾದ, ಹೆಚ್ಚಿನ ಕರಗುವ ಮತ್ತು ಕುದಿ ಬಿಂದು ಹೊಂದಿರುವ ಇಂಗಾಲದ ಬಹುರೂಪ ವಜ್ರ. ಸಾಮಾನ್ಯವಾಗಿ ಲೋಹ ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡೋ ಅನಿಲ ಹೈಡ್ರೋಜನ್. ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲೋಹಗಳನ್ನು ಸೀಮೆಯಲ್ಲಿ ಸಂರಕ್ಷಿಸ್ತಾರೆ ಏಕೆ? ಏಕೆಂದರೆ ಇದು ಕ್ರಿಯಾಪಟು ಧಾತುವಾಗಿದ್ದು ಗಾಳಿ ಮತ್ತು ನೀರಿನೊಂದಿಗೆ ವರ್ತಿಸೋದನ್ನು ತಪ್ಪಿಸಲು ಸೀಮೆಎಣ್ಣೆಯಲ್ಲಿ ಸಂರಕ್ಷಿಸ್ತಾರೆ. ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುವ 2 ಕ್ರಿಯಾಶೀಲ ಲೋಹ ಸೋಡಿಯಂ ಮತ್ತು ಪೊಟ್ಯಾಸಿಯಂ. ಅಯಾನಿಕ್ ಸಂಯುಕ್ತ ಅಂದರೆ ಏನು? ಎಲೆಕ್ಟ್ರಾನ್ಗಳು ಲೋಹದಿಂದ ಅಲೋಹಗಳಿಗೆ ವರ್ಗಾವಣೆಯಾಗುವುದರ ಮೂಲಕ ಉಂಟು ಮಾಡೋ ಸಂಯುಕ್ತ. ಅಯಾನಿಕ್ ಸಂಯುಕ್ತಗಳು ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಹೆಚ್ಚು ಏಕೆ? ಯಾಕಂದರೆ ಅಣುಗಳ ನಡುವಿನ ಪ್ರಬಲ ಅಯಾನಿಕ್ ಬಂಧ ಹೊಡೆಯಲು. ಅದಿರುಗಳ ಪುಷ್ಟೀಕರಣ ಅಂದರೆ ಏನು? ಲೋಹೋದ್ಧರಣ ಮಾಡುವ ಮೊದಲು ಅದಿರಿನಲ್ಲಿರುವ ಕಲ್ಮಶಗಳನ್ನು ಬೇರ್ಪಡಿಸೋದೇ ಅದಿರುಗಳ ಪುಷ್ಟೀಕರಣ. ಗ್ಯಾಲ್ವನೀಕರಣ ಅಂದರೆ ಏನು? ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡೋದು. ಮಿಶ್ರಲೋಹ ಲೋಹ ಮತ್ತು ಲೋಹ ಅಲೋಹಗಳ ಸಮರೂಪ ಮಿಶ್ರಣ. ಅಮಾಲ್ಗಮ್ ಅಂದರೆ ಏನು? ಇದು ಮಿಶ್ರ ಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅಮಾಲ್ಗಮ್ ಅಂತ ಕರಿತೀವಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಹುರುವಿಕೆ ಮತ್ತು ಕಾಸುವಿಕೆಯ ವ್ಯತ್ಯಾಸ. ಹುರುವಿಕೆ ಸಲ್ಫೈಡ್ ಅದಿರುಗಳನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸ್ತದೆ. ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸ್ತದೆ. ಕಾಸುವಿಕೆ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಅದಿರುಗಳನ್ನಾಗಿ ಪರಿವರ್ತಿಸ್ತದೆ. ಕಡಿಮೆ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯೊಂದಿಗೆ ಕಾಸ್ತದೆ. ಥರ್ಮೈಟ್ ಕ್ರಿಯೆ ಅಂದರೆ ಏನು? ಅದರ ಅನ್ವಯ ಅತಿ ಹೆಚ್ಚಿನ ತಾಪದಲ್ಲಿ ಜರುಗುವ ಸ್ಥಾನಪಲ್ಲಟ ಕ್ರಿಯೆಯೇ ಥರ್ಮೈಟ್. ಇದು ರೈಲು ಹಳಿಗಳ ಆಮೇಲೆ ಮುರಿದ ಯಂತ್ರಗಳನ್ನು ಜೋಡಿಸಲಿಕ್ಕೆ ಬಳಸ್ತಾರೆ. ಸಂಕ್ಷಾರಣ ತಡೆಗಟ್ಟುವ ವಿಧಾನಗಳು: ಬಣ್ಣ ಹಚ್ಚೋದು, ಎಣ್ಣೆ ಸವರೋದು, ಗ್ರೀಸ್ ಹಚ್ಚೋದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆ್ಯನೋಡೀಕರಣ, ಮಿಶ್ರಲೋಹಗಳನ್ನಾಗಿ ಮಾಡೋದು. ಇನ್ನು ಇದು ಒಂದು ಕೇಳಿದ್ದಾರೆ, ಪ್ರಣಾಳದಲ್ಲಿ ABCD ದ್ರಾವಣ ಇದೆ. ಸತು, ಕಬ್ಬಿಣ, ಮೆಗ್ನೀಷಿಯಂ, ತಾಮ್ರದ ಚೂರ್ಣ ಹಾಕಿದ್ದಾರೆ. ಆಮೇಲೆ ಒಂದೇ ಪ್ರಮಾಣದ ಪೆರಸಲ್ಫೇಟ್ ದ್ರಾವಣವನ್ನು ಸೇರಿಸಿದರೆ ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಏಕೆ? ಅದರ ಸಮೀಕರಣ
ಎ ಮತ್ತು ಸಿದಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ, ಏಕೆಂದರೆ ಸತು ಮತ್ತು ಮೆಗ್ನೀಸಿಯಂ ಕಬ್ಬಿಣಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಅದನ್ನು ಹೀಗೆ ಬರಿಬೋದು, Zn+FeSO4 ಇಟ್ ಗಿವ್ಸ್ ಟು ZnSO4 + Fe, Mg+FeSO4 ಇಟ್ ಗಿವ್ಸ್ ಟು MgSO4 + Fe. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಹೆಚ್ಚಿನ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣವಾದ ಅನನ್ಯ ಗುಣ ಕೆಟನೀಕರಣ ಮತ್ತು ಟೆಟ್ರಾವೆಲೆನ್ಸಿ. ಕೆಟನೀಕರಣ ಅಂದರೆ ಏನು? ಕಾರ್ಬನ್ ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣು ಉಂಟು ಮಾಡುವ ಗುಣ ಕೆಟನೀಕರಣ. ಕ್ರಿಯಾಗುಂಪು ಎಂದರೇನು? ಸಂಯುಕ್ತಗಳ ವಿಶೇಷ ಗುಣಗಳಿಗೆ ಕಾರಣವಾಗುವ ಗುಂಪುಗಳೇ ಕ್ರಿಯಾಗುಂಪುಗಳು. ಹೈಡ್ರೋಜನೀಕರಣ ಎಂದರೇನು? ಅಪರ್ಯಾಪ್ತ ಎಣ್ಣೆಗಳನ್ನು ಪರ್ಯಾಪ್ತ ಕಬ್ಬುಗಳನ್ನಾಗಿ ಮಾಡೋದು ಹೈಡ್ರೋಜನೀಕರಣ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ ಮೀಥೇನ್ CH4. ಆದೇಶನ ಕ್ರಿಯೆ ಅಂದ್ರೇನು? ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪು ಇನ್ನೊಂದರ ಸ್ಥಾನವನ್ನು ಪಲ್ಲಟ ಮಾಡೋದು. ಹೈಡ್ರೋಕಾರ್ಬನ್ಗಳ ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಸಂಕಲನ ಕ್ರಿಯೆ ವ್ಯತ್ಯಾಸವನ್ನು ಕೇಳ್ತಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪ್ಲೆನೇಡಿಯಂ ನಿಕೆಲ್ಗಳಂಥ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಸೇರಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡ್ತದೆ. ಸಹವೆಲೆನ್ಸಿಯ ಬಂಧ ಎಂದರೇನು? ಅದರ ಲಕ್ಷಣಗಳು: ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವ ಬಂಧ ಸಹವೆಲೆನ್ಸಿಯ ಬಂಧ. ಲಕ್ಷಣಗಳು: ವಿದ್ಯುತ್ನ ದುರ್ಬಲವಾಹಕ, ದ್ರವಣ ಬಿಂದು ಮತ್ತು ಕುದಿ ಬಿಂದು ಕಡಿಮೆ. ಇನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಡುವಿನ ವ್ಯತ್ಯಾಸ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಾಳೆ ಬಂದರೂ ಕೂಡ ಬರ್ತದೆ, ಗ್ಯಾರಂಟಿ. ಓಕೆ, ಪರ್ಯಾಪ್ತದಲ್ಲಿ ಏಕಬಂಧ ಇರ್ತದೆ, ಕಡಿಮೆ ಕ್ರಿಯಾಶೀಲ. ಉದಾಹರಣೆ ಅಲ್ಕೇನ್ಗಳು. ಇವು ದ್ವಿಬಂಧ ಅಥವಾ ತ್ರಿಬಂಧ, ಹೆಚ್ಚು ಕ್ರಿಯಾಶೀಲ. ಆಲ್ಕಿನ್ ಅಥವಾ ಆಲ್ಕೈನ್ ಅಂತಕ್ಕಂಥದ್ದು ಉದಾಹರಣೆ. ಅನುರೂಪ ಶ್ರೇಣಿ ಅಂದರೆ ಏನು? ಉದಾಹರಣೆ ಕೊಡಲಿಕ್ಕೆ ಕೇಳಿದ್ದಾರೆ. ಎಸ್, ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಪಳಿಯಲ್ಲಿನ ಹೈಡ್ರೋಜನನ್ನು ಸ್ಥಾನ ಪಲ್ಲಟ ಮಾಡುವ ಸಂಯುಕ್ತಗಳ ಸರಣಿಯೇ ಅನುರೂಪ ಶ್ರೇಣಿಗಳು. ಉದಾಹರಣೆ CH4, C2H6, C3H8, ಆಮೇಲೆ CH3OH, C2H5OH, C3H7OH ಅನ್ನೋದನ್ನು ಬರಿಬೇಕು. ರಚನಾ ಸಮಾಂಗಿಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಒಂದೇ ಅನುಸೂತ್ರ ಆದರೆ ಬೇರೆ ಬೇರೆ ರಚನೆಯನ್ನು ಹೊಂದಿರುವ ಸಂಯುಕ್ತಗಳೇ ರಚನಾ ಸಮಾಂಗಿ. ಫಾರ್ ಎಕ್ಸಾಂಪಲ್ ಬ್ಯೂಟೇನ್ C4H10. ಸೊ ಇದು ಐಸೋಬ್ಯೂಟೇನ್ ಮತ್ತು N-ಬ್ಯೂಟೇನ್ ಅಂತಾರೆ. ಈ ಥರ ಬರಿಬೇಕು. ಇನ್ನು ಕಾರ್ಬನ್ ಸಂಯುಕ್ತಗಳ ದಹನ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ಬರೀರಂತೆ ಕೇಳಿದ್ದಾರೆ. ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆ ವರ್ತಿಸಿ ಶಾಖ ಮತ್ತು ಬೆಳಕು ಬಿಡುಗಡೆ ಮಾಡೋದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗುವ ಒಂದು ಕ್ರಿಯೆ. ಫಾರ್ ಎಕ್ಸಾಂಪಲ್ C+O2 ಇಟ್ ಗಿವ್ಸ್ ಟು CO2 + ಶಾಖ + ಬೆಳಕು. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ, ಇದನ್ನು ಕೇಳ್ತಾರೆ. ಸಾಬೂನಿನ ಅಣುಗಳು ಎರಡು ತುದಿಗಳನ್ನು ಹೊಂದಿರ್ತಾವೆ. ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ, ಹೈಡ್ರೋಕಾರ್ಬನ್ ತುದಿ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹೀಗೆ ಸಾಬೂನಿನ ಅಣುಗಳು ಮಿಸೈಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತದೆ. ಓಕೆ, ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡ್ತದೆ. ಹೀಗೆ ಮಿಸೈಲ್ಗಳು ಕೊಳೆಯನ್ನು ಕಿತ್ತು ಹಾಕ್ತಾವೆ. ಇನ್ನು ಎಲೆಕ್ಟ್ರಾನ್ ಚುಕ್ಕಿ ರಚನೆ, ಹೈಡ್ರೋಜನ್ ಮತ್ತು ಮೀಥೇನ್ ಕೊಟ್ಟಿದ್ದೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನು ಆಲ್ಕೇನ್ ಮತ್ತು ಆಲ್ಕೈನ್ ನಡುವಿನ ವ್ಯತ್ಯಾಸ, ಸೊ ಇದು ಕೂಡ ಕೇಳ್ತಾರೆ. ಇನ್ನು ಎಸ್, ರಚನಾ ಸೂತ್ರ ಬೆಂಜಿನ್ C6H6, ಸೈಕ್ಲೋಹೆಕ್ಸೇನ್ C6H, ಈಥೀನ್ C2H4. ಓಕೆ, ಇನ್ನು ಸಾಬೂನು ಮತ್ತು ಮಾರ್ಜಕಗಳ ನಡುವಿನ ವ್ಯತ್ಯಾಸ ಕೂಡ ಬಂದರೂ ಕೂಡ ಬರ್ಬೋದು. ಇದು ಕೂಡ 3 ಪಾಯಿಂಟ್ಸ್ ಕೊಟ್ಟಿದ್ದೀನಿ, ಅದನ್ನು ಕೂಡ ನೀವು ಚೆನ್ನಾಗಿ ಏನು ಮಾಡಬೇಕಪ್ಪ ಅಂದರೆ ನೋಡ್ಕೋಬೇಕು. ಓಕೆನಾ. ಇನ್ನು ಜೀವಕ್ರಿಯೆಗಳು ಒಂದು ಪಾಠ ಮಾಡಿ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ಪಾಠದಲ್ಲಿ ಮತ್ತೆ 5 ಪಾಠಗಳೊಂದಿಗೆ ಬರ್ತೀನಿ. ಎಸ್, ಜೀವಕ್ರಿಯೆ ಅಂದರೆ ಏನು? ಜೀವದ ನಿರ್ವಹಣೆಯಲ್ಲಿ ಜೀವಿಗಳಲ್ಲಿ ಕಂಡುಬರುವ ಮೂಲಭೂತ ಕ್ರಿಯೆ. ಉಸಿರಾಟ ಅಂದರೆ ಏನು? ಆಹಾರದಲ್ಲಿನ ಶಕ್ತಿಗಳು ಉತ್ಕರ್ಷಣದ ಮೂಲಕ ಬಿಡುಗಡೆ ಮಾಡೋ ಪ್ರಕ್ರಿಯೆ. ಉಸಿರಾಟದ 2 ವಿಧ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ. ಮನುಷ್ಯರಂತೆ ಬಹುಕೋಶ ಜೀವಿಗಳ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ. ಏಕೆಂದರೆ ಮನುಷ್ಯ ಬಹುಕೋಶ ಜೀವಿ. ಎಲ್ಲ ಕೋಶಗಳು ಪರಿಸರದ ಸಂಪರ್ಕದಲ್ಲಿ ಇರೋದಿಲ್ಲ. ಆದ್ದರಿಂದ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗೋದಿಲ್ಲ. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯ ಇರುವ ಕಚ್ಚಾ ವಸ್ತು ನೀರು, ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ವರ್ಣಕ ಕ್ಲೋರೋಫಿನ್. ಮರುಭೂಮಿ ಸಸ್ಯಗಳು ಯಾವ ಹೊತ್ತಿನಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತೆಗೆದುಕೊಳ್ತವೆ? ರಾತ್ರಿ. ಕಾರ್ಬೋಹೈಡ್ರೇಟ್ನಲ್ಲಿ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸುವ ಕಿಣ್ವ ಲಾಲಾರಸದ ಅಮೈಲೇಸ್. ನಮ್ಮ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡ್ತದೆ? ಪೆಪ್ಸಿನ್ ಕ್ರಿಯೆಗೆ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡ್ತದೆ. ಇನ್ನು ಜಠರದ ಗ್ರಂಥಿಗಳಿಂದ ಲೋಳೆ ಸ್ರವಿಸಲ್ಪಡಿದ್ರೆ ಏನಾಗ್ತದೆ? ಜಠರದ ಒಳಗೋಡೆ ಆಮ್ಲದಿಂದ ಹಾನಿಯಾಗ್ತದೆ. ಅವಾಯುವಿಕ ಉಸಿರಾಟದ ಉತ್ಪನ್ನಗಳು ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವಾಗ ಉತ್ಪತ್ತಿ ಆಗ್ತದೆ? ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ. ಸ್ತನಿಗಳಲ್ಲಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕಿಸಲ್ಪಡುತ್ತದೆ. ಏಕೆಂದರೆ ಅವು ಹೆಚ್ಚು ಚಟುವಟಿಕೆಯಿಂದ ಇರಲು ಹೆಚ್ಚಿನ ಶಕ್ತಿ ಅವಶ್ಯಕತೆ ಇದೆ. ಇನ್ನು ಮೇದೋಜೀರಕ ಗ್ರಂಥಿ ಸ್ರವಿಸುವ ಕಿಣ್ವ ಮತ್ತು ಕಾರ್ಯ. ಟ್ರೆಪ್ಸಿನ್ ಪ್ರೋಟೀನನ್ನು ಜೀರ್ಣಿಸ್ತದೆ. ಲೆಪೈಸ್ ಕೊಬ್ಬುಗಳ ಎಮಲ್ಸೀಕರಣ. ಕೊಬ್ಬುಗಳ ಎಮಲ್ಸೀಕರಣ ಅಂದರೆ ಏನು? ಸಣ್ಣ ಕರುಳಿನಲ್ಲಿ ಕಂಡುಬರುವ ಕೊಬ್ಬುಗಳ ದೊಡ್ಡ ದೊಡ್ಡ ತುಂಡುಗಳನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭಜಿಸೋದು. ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ. ಹೃದಯದಲ್ಲಿನ ಅತಿ ಹೆಚ್ಚಿನ ಒತ್ತಡ ಹೊರಹೊಮ್ಮೋದ್ರಿಂದ. ಇಮ್ಮಡಿ ರಕ್ತ ಪರಿಚಲನೆ ವೆರಿ ಇಂಪಾರ್ಟೆಂಟ್. ರಕ್ತ ದೇಹದಲ್ಲಿ ಪೂರ್ಣ ಚಲನೆಗೆ ಹೃದಯವನ್ನು 2 ಬಾರಿ ಹಾದು ಹೋಗೋದೇ ಇಮ್ಮಡಿ ಪರಿಚಲನೆ.
ನೆಫ್ರಾನ್ ಇದು ಮೂತ್ರಪಿಂಡದ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ. ವಿಲೈ ಸಣ್ಣ ಕರುಳಿನ ಒಳಗೋಡೆಯಲ್ಲಿ ಕಂಡುಬರುವ ಬೆರಳಿನಂಥ ರಚನೆ. ವಸ್ತು ಸ್ಥಾನಾಂತರ ಇದು ವಿಲೀನಗೊಳ್ಳಬಲ್ಲ ದ್ವಿತೀಯ ಸಂಶ್ಲೇಷಣೆ ಉತ್ಪನ್ನಗಳ ಸಾಗಾಣಿಕೆ. ಬಾಷ್ಪ ವಿಸರ್ಜನೆ ಅಂದರೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗೋದು ಬಾಷ್ಪ ವಿಸರ್ಜನೆ. ಇನ್ನು ಸ್ವಪೋಷಕ ಮತ್ತು ಪರಪೋಷಕದ ವ್ಯತ್ಯಾಸ, ಇದು ಇಂಪಾರ್ಟೆಂಟ್. ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ, ಇದು 3 ಪಾಯಿಂಟ್ ನೋಡ್ಕೊಡ್ರಿ. ಜೈಲಮ್ ಮತ್ತು ಪ್ಲೋಯಮ್ ನಡುವಿನ ವ್ಯತ್ಯಾಸ. ಇನ್ನು ಸ್ವಲ್ಪ ರಕ್ತದ ಘಟಕಗಳನ್ನೇ ಕೇಳಿದ್ದಾರೆ. ಸೊ ಯಾವೆಲ್ಲ ರಕ್ತ? ಪ್ಲಾಸ್ಮಾ, ಕೆಂಪು ರಕ್ತಕಣ, ಬಿಳಿ ರಕ್ತಕಣ, ಕಿರುತಟ್ಟೆ. ಅವೇನು ಮಾಡ್ತಾವೆ? ಪ್ಲಾಸ್ಮಾ ಇದು ಪೋಷಕಾಂಶಗಳು, ತ್ಯಾಜ್ಯ, ಹಾರ್ಮೋನು, ಕಾರ್ಬನ್ ಡೈಆಕ್ಸೈಡ್ ಪ್ರತಿಕ್ರಿಯೆಗಳನ್ನು ಸಾಗಿಸ್ತದೆ. ಕೆಂಪು ರಕ್ತಕಣ ಆಕ್ಸಿಜನ್ ಸಾಗಿಸ್ತದೆ. ಬಿಳಿ ರಕ್ತಕಣ ರೋಗಕಾರಕ ಸೂಕ್ಷ್ಮಜೀವಿ ಭಕ್ಷಿಸ್ತದೆ. ಕಿರುತಟ್ಟೆ ರಕ್ತದ ಹೆಪ್ಪುಗಟ್ಟಿಗೆ ಸಹಾಯಕ. ಇನ್ನು 3 ವಿಧದ ರಕ್ತನಾಳ ಮತ್ತು ಕಾರ್ಯ. ಅಪಧಮನಿ ರಕ್ತವನ್ನು ಹೃದಯದಿಂದಗೆ ಹೊರಗೆ ಸಾಗಿಸ್ತಾವ. ಅಭಿಧಮನಿ ರಕ್ತವನ್ನು ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ಸಾಗಿಸ್ತಾವ. ಲೋಮನಾಳ ರಕ್ತ ಮತ್ತು ಜೀವಕೋಶಗಳ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಹಾಯಕ. ಇನ್ನು ದ್ವಿತೀಯ ಸಂಶ್ಲೇಷಣೆ ಚೆನ್ನಾಗಿ ಬೈಪಟ್ ಮಾಡ್ಕೊಂಡು ಹೋಗಲೇಬೇಕು. ಎಸ್, ಇಲ್ಲಿ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳಂದರೆ ಕಾರ್ಬನ್ ಡೈಆಕ್ಸೈಡ್, ನೀರು, ಖನಿಜ, ಸೂರ್ಯನ ಬೆಳಕು, ಕ್ಲೋರೋಫಿನ್. ಈ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆ ಹೇಗಿರ್ತದೆ ಅಂದರೆ, ಫಸ್ಟ್ ಕ್ಲೋರೋಫಿನ್ನಿಂದ ಬೆಳಕಿನ ಶಕ್ತಿಯ ಹೀರಿಕೆ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ನೀರಿನ ಅಣುಗಳನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅಣುಗಳಾಗಿ ವಿಭಜನೆ ಆಗ್ತದೆ. ಈ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸಲ್ಪಡುತ್ತದೆ. ಇದರ ಸಮೀಕರಣ 6CO2 + 2H2O. ಇಟ್ ಗಿವ್ಸ್ ಟು C6H12O6 + CO2 + 6H2 ಅಂತ ಬರೆದ್ರೆ ಸಾಕು.